ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಸೀಟುಗಳನ್ನು ಕೊಟ್ಟಿರುವ ಹೆಗ್ಗಳಿಕೆ ಇರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಶಿಕ್ಷಣ ಸಂಸ್ಥೆಯ 3ನೇ ಶಾಖೆಯನ್ನು ಬಾಗಲಕೋಟೆಯಲ್ಲಿ ಆರಂಭಿಸಲಾಗುವುದು ಎಂದು ಆಕ್ಸ್ಫರ್ಡ್ ಪಾಟೀಲ್ಸ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು. ಯಾಕೆ ಈ ಎಕ್ಸಾಮ್ ಅನ್ನ ಪ್ರತಿ ವರ್ಷ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಒಂದೇದು ನಮ್ದು ಒಂದು ಸ್ವಾರ್ಥ ಇದೆ. ಏನ್ ಸ್ವಾರ್ಥ ಅಂದ್ರೆ 6th ಸ್ಟ್ಯಾಂಡರ್ಡ್ ಅಡ್ಮಿಷನ್ ಬೇಕು. ಎರಡನೇದು, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಎಲ್ಲ ಪೇರೆಂಟ್ಸ್ ಕನಸು ಏನಿರ್ತಪ್ಪ ಅಂದ್ರೆ, ನನ್ನ ಮಕ್ಕಳನ್ನ ನಾನು ಡಾಕ್ಟರ್ ಮಾಡಬೇಕು, ಒಳ್ಳೆ ಇಂಜಿನಿಯರ್ ಮಾಡಬೇಕು, ಹಲವಾರು ಕನಸು ಇಟ್ಕೊಂಡಿರ್ತೇವೆ. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನಾನು ನೀಟ್ಗೆ ಬರ್ತೀನಿ. 2022 ಆವಾಗ ನಮ್ಮ ಸಂಸ್ಥೆಯದು ನೀಟ್ದಲ್ಲಿ 720ಕ್ಕೆ ಹೈಯೆಸ್ಟ್ ಸ್ಕೋರ್ 646, ಅನಿತಾ ಬಂಡಿವಾಡ್ ಅಂತ. ಆವಾಗ 2022 ಕಟ್ ಆಫ್ ಎಷ್ಟಿತ್ತಪ್ಪ ಅಂದ್ರೆ, GMಗೆ 520. ಯಾವ ವಿದ್ಯಾರ್ಥಿ 520 ಮಾರ್ಕ್ಸ್ ತೆಗಿತಲ್ಲ ಆ ವಿದ್ಯಾರ್ಥಿ ಗೌರ್ಮೆಂಟ್ ಸೀಟನ್ನು ತಗೊಂಡಿದ್ದ. 2023ಕ್ಕೆ ಬಂದ್ರೆ 720ಕ್ಕೆ 670 ಅಂಕ ನಮ್ಮದು, ಬಸವನಗೌಡ ಬಿರಾದರ್ ಅಂತ. ಅವಾಗ GM ಕಟ್ ಆಫ್ ಎಷ್ಟಿತ್ತಪ್ಪ ಅಂದ್ರೆ 535, 540 ಇತ್ತು. ಆದರೆ ಕಳೆದ ವರ್ಷ ನಾವು ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ 2024ರಲ್ಲಿ 720ಕ್ಕೆ ನಾವು 701 ಅಂಕ ತೆಗೆದ್ವಿ. ಆದರೆ ಕಟ್ ಆಫ್ ಎಷ್ಟಿತ್ತಪ್ಪ ಅಂದ್ರೆ 615, 620 ಇತ್ತು. ಇದನ್ನ ತಿಳ್ಕೊಬೇಕೇನಂದ್ರೆ, ನಾವೇನಾದ್ರೂ ಒಳ್ಳೆ ರಿಸಲ್ಟು ಕೊಡಬೇಕಾಗಿತ್ತು. ಅದೇ ರೀತಿ ನಿಮ್ಮ ಮಗು ಅಥವಾ ನಿಮ್ಮ ಮಕ್ಕಳು ಒಳ್ಳೆ ಸಾಧನೆ ಮಾಡಬೇಕಾಗಿತ್ತಪ್ಪ ಅಂದ್ರೆ, ಅವ್ರಿಗೆ ನಾವು 6th ಅದರಲ್ಲಿ ಹೈಸ್ಕೂಲ್ದಲ್ಲಿ ನಾವು ಬೇಸಿಕ್ ಅನ್ನ ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಈ 172 ನಾವು ಕಳೆದ ವರ್ಷ 172 ಮೆಡಿಕಲ್ ಸೀಟನ್ನು ತೆಗೆದ್ವಿ. ಅದಕ್ಕಿಂತ ಮುಂಚೆ 156 ಮೆಡಿಕಲ್ ಸೀಟನ್ನು ತೆಗೆದ್ವಿ. ಅದರಲ್ಲಿ ಸರಿಸುಮಾರು 25-30 ವಿದ್ಯಾರ್ಥಿಗಳು ಒಳ್ಳೆ ರ್ಯಾಂಕ್ ಅನ್ನು ತೆಗೆದು, ಅವರು 25-30 ವಿದ್ಯಾರ್ಥಿಗಳು ನಮ್ಮ ಹೈಸ್ಕೂಲ್ದಲ್ಲೇ ಓದಿ ಒಳ್ಳೆ ಮೆಡಿಕಲ್ ಸೀಟನ್ನು ತಗೊಂಡು ಈಗ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಮೆಡಿಕಲ್ ಸೀಟನ್ನು ಗಿಡಿಸ್ಕೊಂಡು ಓದ್ತಾ ಇದ್ದಾರೆ. ಏನಮ್ಮ ಹೈಸ್ಕೂಲ್ದ ವಿಶೇಷತೆ ಅಂದ್ರೆ, ಆಲ್ರೆಡಿ ಇಸ್ಮಾಯಿಲ್ ಸರ್, ಹುಗಾರ್ ಸರ್ ಎಲ್ಲರೂ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, IIT ಫೌಂಡೇಶನ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ವರ್ಷ ವಿಭಿನ್ನ ರೀತಿಯಲ್ಲಿ, ವಿಶೇಷ ರೀತಿಯಲ್ಲಿ 6ನೇ ಕ್ಲಾಸ್ಗೆ ಒಂದು 60-70 ವಿದ್ಯಾರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡಿ, ಅದರಲ್ಲಿ ಎಲ್ಲ ವಿದ್ಯಾರ್ಥಿ ನೀಟ್ ಇಂಟ್ರೆಸ್ಟ್ ಇರಂಗಿಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ JEE ಮಾಡಬೇಕು, ಅಡ್ವಾನ್ಸ್ ಮಾಡಬೇಕು, IIT ಹೋಗ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ. ಅದೇ ರೀತಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೀಟ್ ಮಾಡಬೇಕು, ಒಳ್ಳೆ ಸ್ಕೋರ್ನ ತೆಗೆದುಕೇಶನ್ ಡಾಕ್ಟರ್ ಆಗಬೇಕು, MD ಮಾಡಬೇಕು ಅಂತ ಆಸೆ ಇರುತ್ತೆ. ಅದನ್ನು ನಾವು ಬೈಫರ್ಗೇಟ್ ಮಾಡಿಕೊಂಡು 30 ವಿದ್ಯಾರ್ಥಿಗಳನ್ನ ಬೈಫರ್ಗೇಟ್ ಮಾಡಿಕೊಂಡು 30 ವಿದ್ಯಾರ್ಥಿಗಳಿಗೆ ನೀಟ್ದಲ್ಲಿ ಅಂದ್ರೆ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಫಸ್ಟ್ PUC ಸಿಲೆಬಸ್ ಅನ್ನ ಸ್ಟಾರ್ಟ್ ಮಾಡಬೇಕಂತ ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ದೀವಿ. 30 ವಿದ್ಯಾರ್ಥಿಗಳಿಗೆ JEE ಅಂದ್ರೆ PCM ಕಾಂಬಿನೇಷನ್ ಜಾಸ್ತಿ ಅವ್ರಿಗೆ ಮ್ಯಾಥಮೆಟಿಕ್ಸ್ ಒಳಗೆ ಕೊಡೋದು. ಅದೇ ರೀತಿಯಾಗಿ 7ನೇ ಕ್ಲಾಸ್ ಮಿಷನ್ ವಿದ್ಯಾರ್ಥಿಗಳು ಸೇಮ್ ಅಂದ್ರೆ 30 ವಿದ್ಯಾರ್ಥಿನ ಸೆಲೆಕ್ಟ್ ಮಾಡಿ, ಅಂದ್ರೆ ಆ ವಿದ್ಯಾರ್ಥಿ ಮುಂದೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಬಂದಾಗ ಅವ್ನಿಗೆ ಯಾವುದೂ ಡಿಫಿಕಲ್ಟ್ ಆಗಿರಬಾರ್ದು. ಅವಾಗ ಫಸ್ಟ್ PUC ಮತ್ತು ಸೆಕೆಂಡ್ PUC ಸಿಲೆಬಸ್ ಅನ್ನು ಹೇಳಿದಾಗ ಅವನು ಆರಾಮಾಗಿ ಎಲ್ಲವನ್ನ ಕಲಿತು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೇಕಂತ ನಾವು ಈ ವರ್ಷ ವಿಭಿನ್ನ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲ ಪೇರೆಂಟ್ಸ್ ಇದಕ್ಕೆ ಸಹಕಾರ ಕೊಡಬೇಕು. ಇನ್ನೊಂದು ವಿಶೇಷ ಒಂದು ಇದರ ಮೇಲೆ ಈ ವೇದಿಕೆಯ ಮೇಲೆ ಅನೌನ್ಸ್ ಮಾಡೋಕೆ ಇಷ್ಟಪಡ್ತೀನಿ. ಆಕ್ಸ್ಫರ್ಡ್ ಓನ್ಲಿ ನಾಗರಬೆಟ್ಟಕ್ಕೆ ಸೀಮಿತ ಆಗಿದ್ದಿಲ್ಲ. ಈಗ ನಮ್ಮದು ಬ್ರಾಂಚ್ ಮುದ್ದೇಬಿಹಾಳಕ್ಕೆ ಆಲ್ರೆಡಿ ಆಗಿದೆ. ಈ ಫಸ್ಟ್ ಬ್ಯಾಚ್ ರನ್ ಆಗ್ತಾ ಇದೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಆಲ್ರೆಡಿ ನಾವೆಲ್ಲರೂ ಡಿಸೈಡ್ ಮಾಡಿದ ಹಾಗೆ ಈ ವರ್ಷ ಬಾಗಲಕೋಟದಲ್ಲಿ ನಮ್ಮದು ಇನ್ನೊಂದು ಬ್ರಾಂಚ್ ಮಾಡಬೇಕಂತ ಆಲ್ರೆಡಿ ಡಿಸೈಡ್ ಮಾಡಿದ್ವಿ, ಫೈನಲ್ ಮಾಡಿದ್ವಿ. ಈ ವರ್ಷ ಅಲ್ಲಿ 2025 ಸಮ್ಮರ್ ವೆಕೇಶನ್ ಮಾಡಿ 2025 ಜೂನ್ ನಿಂತರ ಅಲ್ಲಿ ನಾವು ಲಾಂಗ್ ಟರ್ಮ್ ಸ್ಟಾರ್ಟ್ ಮಾಡಬೇಕಂತ ಆಲ್ರೆಡಿ ಫೈನಲ್ ಮಾಡಿದ್ವಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಆಲ್ರೆಡಿ ನಮ್ಮ ಇಸ್ಮಾಯಿಲ್ ಸರ್ ಹೇಳಿದ್ರು, ಹೈಸ್ಕೂಲ್ ಏನು ಸರ್ ನೀವು ಬರೀ ನಮ್ದು ಕಾಲೇಜ್ ಬಗ್ಗೆ ಮಾತಾಡ್ತೀರಿ ಅಂತ. ಅವರು ಇಸ್ಮಾಯಿಲ್ ಸರ್ ಬೇಜಾರಾಗ್ಬಿಡಂತ ಸ್ವಲ್ಪ ಹೈಸ್ಕೂಲ್ ಬಗ್ಗೆ ಮಾತಾಡ್ತೀನಿ. 2021, 22, 23 ಇದರಲ್ಲಿ 625ಕ್ಕೆ 620 ಸತತ 3 ಸಾರಿ 625ಕ್ಕೆ 625 ತೆಗೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ನಮ್ಮ ಆಕ್ಸ್ಫರ್ಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆಗೆಯಿತು.
ಅದರ ಜೊತೆಗೆ ಕಳೆದ ವರ್ಷ 625ಕ್ಕೆ 624 ಅಂತ ಅಂದ್ರೆ ರಾಜ್ಯಕ್ಕೆ 2ನೇ ಸ್ಥಾನ ಬಂತು. ಅದ್ರ ಜೊತೆಗೆ ನಮ್ಮ ಕನ್ನಡ ಮೀಡಿಯಂ ಸಹಿತ ಒಳ್ಳೆ ಪ್ರಯತ್ನ ಮಾಡ್ತಾ ಇದೆ. ಇನ್ನೂ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಮಾಡಲಿ ಅಂತ ನನ್ನ 2 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ತಾಲೂಕಿನ ನಾಗರಬೆಟ್ಟ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮ ಶಾಲೆಯ ವತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ಜೂನಿಯರ್ ಜೀನಿಯಸ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರು ಮಾತನಾಡಿದರು. ಚಿರ್ಚನ್ಕಲ್ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕ ಟಿ.ಡಿ. ಲಮಾಣಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಆಕ್ಸ್ಫರ್ಡ್ ಪಾಟೀಲ್ಸ್ ಸಂಸ್ಥೆಯ ಹೆಸರು ಮುಂಚೂಣಿಯಲ್ಲಿದ್ದು, ವೈದ್ಯಕೀಯ ಕೋರ್ಸುಗಳಿಗೆ ಗ್ರಾಮೀಣ ಭಾಗದಲ್ಲಿ ಈ ಸಂಸ್ಥೆಯು ಅಗ್ರಸ್ಥಾನ ಪಡೆದುಕೊಂಡಿದೆ ಎಂದರು. ಮೊಬೈಲ್ ಮ್ಯಾನ್ ಆಗಬೇಡಿ, ದಯವಿಟ್ಟು ಹೇಳ್ತೀನಿ ವಿದ್ಯಾರ್ಥಿಗಳೇ, ಮೊಬೈಲ್ ಮ್ಯಾನ್ ಆಗಬಾರ್ದು, ಬುಕ್ ಮ್ಯಾನ್ ಆಗ್ಬೇಕಂತ. ನೀವು ರೀಡಿಂಗ್ ಮ್ಯಾನ್ ಆಗಬೇಕು, ಸಿಂಗಿಂಗ್ ಮ್ಯಾನ್ ಆಗಬೇಕು, ಡ್ಯಾನ್ಸಿಂಗ್ ಮ್ಯಾನ್ ಆಗಬೇಕು, ರೈಟಿಂಗ್ ಮ್ಯಾನ್ ಆಗಬೇಕು. ಈ ರೀತಿಯಾಗಿ ನೀವು ಆದಾಗ ಮಾತ್ರ ನಿಮ್ಮ ಜೀವನ ಏನಾಗುತ್ತಂದ್ರೆ ಬಹಳ ಸುಂದರವಾಗಿ ಹೂವಳದಂಗೆ ಆಳುತ್ತದೆ. ಎಲ್ಲಿ ಮೊಬೈಲ್ ಮ್ಯಾನ್ ಆಗ್ಬಿಡ್ತಿರಲ್ಲ, ನನ್ನ ಜೀವನ ಪೂರ್ತಿ ಕೊಲ್ಯಾಪ್ಸ್ ಆಗತ್ತೆ. ಇದರಿಂದ ಒಂದು ಮಗು ಒಂದು ಸಂಸ್ಥೆಯಿಂದ 720ಕ್ಕೆ 701ಕ್ಕಿಂತ ಹೆಚ್ಚು ಅಂಕವನ್ನ ಪಡಿತಾನ ಅಂದ್ರೆ ಆ ಮಗುವಿಗೆ ಯಾವ ರೀತಿಯಾದಂತ ಇಲ್ಲಿ ಪ್ರಾಕ್ಟೀಸು, ಅವ್ರಿಗೆ ಸ್ಟಡಿ ನೇಚರು, ಪಾಲಕರು, ಪೇರೆಂಟ್ಸು, ಅವ್ರಿಗೆ ಮಕ್ಕಳಿಗೆ ಕೊಟ್ಟಂತ ಗೈಡೆನ್ಸ್ ಆಧಾರದ ಮೇಲೆ ಆ ಉಪನ್ಯಾಸಕ ವರ್ಗ, ಮ್ಯಾನೇಜ್ಮೆಂಟು ಹಗಲಿರುಳು ಶ್ರಮಿಸಿ ಇವತ್ತು ಇಷ್ಟೊಂದು ಅಂಕಗಳನ್ನ ತೆಗೆಯುವ ಹಾಗೆ ಒಂದು ಕುಗ್ರಾಮ ನಾಗರಬೆಟ್ಟದಲ್ಲಿ ಇಡೀ ಬೆಂಗಳೂರು, ಬಾಂಬೆ, ಪುನಾ, ದೆಹಲಿ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಸಿಗದೇ ಇರುವಂತ ಶೈಕ್ಷಣಿಕ ಸೌಲಭ್ಯ ಎಲ್ಲರೂ ಸಿಗತೈತೆ ಅಂದ್ರೆ ಅದು ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನಲ್ಲಿ ಸಿಗತೈತೆ ಅನ್ನುವಂತ ಮಾತನ್ನ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಂಸ್ಥೆ ನಿರ್ದೇಶಕ ದರ್ಶನ್ ಗೌಡ ಪಾಟೀಲ್, ಬಾಲಾಜಿ ಸೊರಸನ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಾರುತಿ ಗುರವ್, ಪುರಸಭೆಯ ಮಾಜಿ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ, ಎಚ್.ಬಿ. ಜಗ್ಗಲ್, ಪ್ರೌಢಶಾಲೆಯ ಮುಖ್ಯ ಗುರು ಇಸ್ಮಾಯಿಲ್ ಮನಿಯಾರ್, ರೇವಣಸಿದ್ದ ಚಲವಾದಿ, ರಾಜಶೇಖರ್ ಹಿರೇಮಠ್, ಮಂಜುನಾಥ್ ಮಂಕಣಿ, ಗುರುರಾಜ್ ಕನ್ನೂರ್, ಸಂದೀಪ್ ಗೋರ್ಪಡೆ, ಹಸನ್ ಡೋಂಗ್ರಿ, ಪ್ರದೀಪ್ ಹಡಲ್ಗೇರಿ ಇದ್ದರು. ಇದೇ ಸಮಯದಲ್ಲಿ ವಿಜೇತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಆಯ್ಕೆಯಾದ ವಿದ್ಯಾರ್ಥಿಗಳು: ಜೂನಿಯರ್ ಜೀನಿಯಸ್ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ 5ನೇ ತರಗತಿ ವಿಭಾಗದಿಂದ ಶ್ರೀನಿಧಿ ಮಾಶೆಟ್ಟಿ, ಸನ್ನಿಧಿ ಹಿರೇಮಠ್, ಭಕ್ತಿ ಬಿರಾದಾರ್, ಶ್ರೇಯಾ ತಳವಾರ್, ವಾಯಿದಾ ವಾಲಿಕರ್, ವೇದಾವತಿ ಮೇಟಿ, ಮಾರುತಿ ಗಾಡಿ, ವೈಶಾಂತ್ ಪಾಕಳೆ, ಸುಜಲ್ ಭಂಡಾರೆ, ಅನುಷಾ ಬಿರಾದಾರ್, ಶ್ರೇಯಸ್ ವಂದಾಲ್, ಅರ್ಜುನ್ ಸೋಮನಾಳ್ ಆಯ್ಕೆಯಾದರು. 7ನೇ ತರಗತಿ ವಿಭಾಗದಿಂದ ಅಜಯ್ ಕುಮಾರ್ ಜಗ್ಗಲ್, ತರುಣ್ ಕಾಮನಕೇರಿ, ಪ್ರತೀಕ್ಷಾ ಸಜ್ಜನ್, ಅಮೋಘ್ ಮಂಡಳಿ, ವಿನಾಯಕ್ ಗೌಡ ಗೋರಳ್, ಮಾಹಿನ್ ಅತ್ತಾರ್, ತೇಜಸ್ ಮಡಿವಾಳ, ನೇತಾಜಿ ಸಾರ್ವಾಡ್, ಈಶ್ವರಿ ಕೋಟಿಕಾನಿ, ಕುಶಾಲ್ ಕರಳಿ, ಅಥರ್ವ ಸಾಳುಂಕೆ ಆಯ್ಕೆಯಾಗಿದ್ದಾರೆ ಎಂದು ಸಂಸ್ಥೆ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಘೋಷಿಸಿದರು. ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.